ಹಾಯ್ ಎಲ್ರಿಗೂ ದಾವಣಗೆರೆ ಅವರಿಗೆ ಎಲ್ರಿಗೆ ಹಾಯ್. ನಿಮ್ಮ ಫುಡ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಅಲ್ಲಿ ಇದು ಫೇಮಸ್ ಬ್ರೆಡ್ ಬೆಣ್ಣೆ ದೋಸೆ. ಟ್ರೈ ಮಾಡಿ ನೋಡೋಣ. ಕ್ವಶನ್ ಕೇಳ್ತಾ ಇರ್ತೀನಿ ನಾನು, ಫಾಸ್ಟ್ ರಾಂಗ್ ಆನ್ಸರ್ ಮಾಡ್ಬೇಕು. ಸರಿ ಆಯ್ತಾ? ನಿನ್ನ ಅಪ್ಪನ ಹೆಸರು ರಾಮಯ್ಯ. ಅಮ್ಮನ ಹೆಸರು ಲೀಲಾವತಿ. ನಿನ್ನ ಹೆಸರು? ನನ್ನ ಹೆಸರು ಶೋಭಾ. ನ್ಯಾಷನಲ್ ಬರ್ಡ್? ನಿಮ್ಮ ಹಸ್ಬೆಂಡ್ ಹೆಸರು? ಮಂಗಪ್ಪ. ನಿಮ್ಮ ಮಗನ ಹೆಸರೇನು? ರಾಷ್ಟ್ರಪಕ್ಷಿ? ಸಿಂಹ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನೋಡಿ ಈ ಮುನ್ನು ಅವಸ್ಥೆ ಮತ್ತೆ ಇದಕ್ಕೆ ಮೈನಸ್ ಹಾಕ್ಸ್ತಾ ಇದಾರೆ. ಮಿಕ್ಸ್ ಹೊಡೆದ್ರೆ ಅಲ್ಲ ನೋಡಿ ಇವ್ರ ಅವಸ್ಥೆ ತಿಂತಾ ಇದಾರೆ. ಫುಲ್ ಸುಸ್ತಾಯ್ತಾ? ಡ್ಯಾನ್ಸ್ ಮಾಡುವ. ಹಲೋ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನ ಯೂಟ್ಯೂಬ್ ಚಾನಲ್. ಇವನು ಸಣ್ಣ ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಮ್ಮ ಮನೇಲಿ ವಾರದ ದಿನ ಆಯ್ತಾ, ಸೊ ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಪೂಜೆ ಎಲ್ಲ ಮಾಡಿ ಆಯ್ತು. ಹಾಗೆ ಇವತ್ತು ನಾನು, ಮುನ್ನು, ಅಕ್ಕ ಮತ್ತು ಮೋಕಿ ಅಂದ್ರೆ ನನ್ನ ಬ್ರದರ್ ಇದಾನಲ್ವಾ, ನಾವು 4 ಜನ ಟೆಂಪಲ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಬನ್ನಿ ಇವಾಗೆಲ್ಲ ಟೆಂಪಲ್ಗೆ ಹೋಗೋಣ. ಹಾಗೆ ಅವರೆಲ್ಲ ಫ್ರೆಶ್ ಅಪ್ ಆಗಿ ಇವಾಗ ರೆಡಿ ಆಗಿದ್ದಾರೆ. ಬನ್ನಿ ಏನೇನ್ ಮಾಡ್ತಿದ್ದಾರೆ ಅಂತ ತೋರಿಸ್ಕೊಡ್ತೀನಿ. ಹಾಗೆ ಇವತ್ತಿನ ಡೇ ಯಾವ ತರ ಇರುತ್ತೆ ಅಂತ ಈ ವ್ಲಾಗ್ ಅಲ್ಲಿ ತೋರಿಸ್ಕೊಡ್ತೀನಿ. ಈ ವ್ಲಾಗ್ ನ ಕೊನೆವರೆಗೂ ವಾಚ್ ಮಾಡಿ. ನೋಡಿ ಮುನ್ನು ದೇವರಿಗೆ ಕೈ ಮುಗಿತಾ ಇದ್ದಾರೆ. ಇವಾಗ ತಾನೇ ಸ್ನಾನ ಮಾಡಿಬಿಟ್ಟು ಬಂದು ನೋಡಿ ದೇವರಿಗೆ ಪೂಜೆ ಎಲ್ಲ ಮಾಡಿ ಆಗಿದೆ. ಹಾಗೆ ಇಲ್ಲಿ ನನ್ನ ತಮ್ಮ ಮತ್ತು ನನ್ನ ಅಕ್ಕ ಕೂತಿದ್ದಾರೆ. ಹಾಯ್, ಗುಡ್ ಮಾರ್ನಿಂಗ್. ಎಂಚ ಉಳ್ಳಾರ್? ಫೈನ್. ನಮ್ಮ ಕುಡ್ಲದಾಗ್ಲು ಮಸ್ತ್ ಜನ ಉಳ್ಳೇರು. ಸೊ ನಮ್ಮ ತುಳುಟು ಬಾತರ್ನ ಬೆಟರ್ ಅದ ದಾದಪ್ಪ ಅನ್ಪ ಕುಡ್ಲದಾಗ್ಲಿಗೆ ದಾದ ಅನ್ಪನು ಕುಡ್ಲದಾಗ್ಲಿಗೆ ದಾಲ ಪನ್ಪು ಜನ ನಿನ್ನ ಫ್ರೆಂಡ್ಸ್ ನಗ್ಲು ಮತ್ತೆ ತೂಪು ಜರ ತೂಪೇರಾ ಅಕ್ಲಿಗೆ ಮತ್ತೆ ಹಾಯ್ ಪನ್. ಅಕ್ಕ ನೋಡಿ ಇವಾಗ ತಾನೆ ಪ್ಲೇಸ್ ಎಕ್ಸ್ಚೇಂಜ್ ಮಾಡಿದ್ಲು. ಯಾಕಕ್ಕ ಅಲ್ಲಿ ಕೂತ್ರೆ ಏನಾಗುತ್ತೆ? ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಲ್ಲ ಬೆಳಿಗ್ಗೆ ಎದ್ದಿದ್ದಷ್ಟೇ ಅಲ್ವಾ ನೀನು? ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಆಯ್ತಲ್ವಾ? ಇಷ್ಟೇ ಎನರ್ಜಿ ಇರೋದಾ? ಜೋಶ್. ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ನಗ್ತಾ ಇದ್ದಾನೆ ಈ ಅಕ್ಕನಿಗೆ. ಏನಾಯ್ತು ಸಡನ್ ಆಗಿ ಅಂತ ನಗ್ತಾ ಇದ್ದಾನೆ. ಜೋಶ್ ಬರ್ಬೇಕಂತ ಅದಕ್ಕೋಸ್ಕರ. ಅಂದ್ರೆ ಬೆಳಿಗ್ಗೆ ಜೋಶಲ್ಲೇ ಮಾತಾಡ್ಬೇಕು, ಗೊತ್ತಾಯ್ತಾ? ನೀನು ಜೋಶಲ್ಲೇ ಇರ್ಬೇಕು. ನಾನಿದ್ದೀನಿ, ನೀನು ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಏನದು ಗಟ್ಟಿ ಮಾತಾಡ್ಬೇಕು. ಅವಾಗ ಎಲ್ರಿಗೂ ಜೋಶ್ ಬರುತ್ತೆ. ಮುನ್ನು ವಾ ಚೆನ್ನಾಗಿ ಕಾಣಿಸ್ತೀರಾ. ಹಲೋ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಿಮ್ಗೂ ಜೋಶ್ ಇಲ್ವಾ? ಜೋಶ್ ಇಲ್ವಾ ನನ್ನಲ್ಲಿ? ಇಲ್ಲ, ಇನ್ನ ನಂದು ವಾಯ್ಸು ಹೋಗ್ತಾನೆ ಇದೆ, ಹೋಗಿ 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 ಮತ್ತೆ ಮತ್ತೆ ಬರ್ತಾ ಇದೆ. ಪೂಜೆ ಮಾಡೋಷ್ಟಲ್ಲೇ ಪಾಪ ಟೈಮ್ ಆಗೋಯ್ತು. ಮೋಕಿಗೆ ಬೆಳಗ್ಗೆನೆ ಟಿಫನ್ ಮಾಡ್ತಿದ್ದ ಅನ್ಸುತ್ತೆ. ಇವತ್ತು 10 ಗಂಟೆ ಆದ್ರೂ ಇನ್ನೂ ಟಿಫನ್ ಮಾಡಿಲ್ಲ. ಫಸ್ಟ್ ಇವಾಗ ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ಟಿಫನ್ ಮಾಡ್ತೀವಿ. ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಣ. ಸರಿ, ಅವ್ನು ಇವತ್ತಿನವರೆಗೂ ತಿಂದೇ ಇಲ್ಲ ಅಂತೆ, ಹಂಗೆ ತಿಂದ್ಬಿಟ್ಟು ಬರೋಣ. ಸಣ್ಣವ್ರಿಗೂ ನಾನೇ ಹೇಳ್ಕೊಟ್ಟಿದ್ದು, ಧನ್ಯವ್ರಿಗೂ ನಾನೇ ಹೇಳ್ಕೊಟ್ಟಿದ್ದು, ಇವಾಗ ಮೋಕಿಗೂ ಹೇಳ್ಕೊಡ್ಬೇಕು. ಬನ್ನಿ ಹೋಗೋಣ. ಶಿವನ್ ಟೆಂಪಲ್ ಹೋಗಿ ತುಂಬಾ ದಿನ ಆಗೋಯ್ತು. 1/2 ಲೀಟರ್ ಎಣ್ಣೆ ಕೊಡ್ಬೇಕು. ನಾವ್ ಯಾವಾಗ್ಲೂ ದೀಪದ ಎಣ್ಣೆ ಕೊಡ್ತಾ ಇದ್ವಿ. ಎಷ್ಟೋ ದಿನ ಆಯ್ತು ಮಿಸ್ ಆಗಿ, ಇವತ್ತು ಕೊಡ್ಲೇಬೇಕು. ಬನ್ನಿ ಹೋಗೋಣ. ಮೋಕಿ ಮತ್ತು ಅಕ್ಕ ಬಂದ್ರು. ಇವರಿಬ್ರು ಇವಾಗ ಎಲೆಕ್ಟ್ರಿಕ್ ಗಾಡಿಲಿ ಬರ್ತಾರೆ. ಇಲ್ಲೇ ನಿಯರು ಅವ. ಬಿಜಿಎಂ ಕೊಡ್ತಾ ಇದ್ದೀನಿ ಎಂಟ್ರಿಗೆ. ಮುನು ನಿಮ್ಮ ಎಂಟ್ರಿಗೆ ಬಿಜಿಎಂ ಕೊಡ್ತಾ ಇದ್ದೆ. ಅಲ್ಲ, ಈ ಗಾಡಿ ಓಡಿಸಿ ತುಂಬಾ ದಿನ ಆಗೋಯ್ತು. ಹೌದಾ? ಅದಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀನಿ. ಸ್ಟಾರ್ಟ್ ಮಾಡಿ ಫುಲ್ ಡ್ರೈ ಆಗ್ಬಿಟ್ಟಿದೆ. ಮಾರ್ನಿಂಗ್ ಎಕ್ಸರ್ಸೈಸ್ ಆಗುತ್ತೆ. ಡ್ರೈ ಮಾಡು. ಸ್ಟಾರ್ಟ್ ಮಲ್ಪುನ ನಮ್ಮೂಲು ಡ್ರೈವ್ ಬ್ರೇಕ್ ಪತ್ತು ಡ್ರೈವ್ ಅಂಡ್ ಮೂವ್ ಮನ್ಪು. ಅಷ್ಟೇ. ಫೈನಲಿ ಟೆಂಪಲ್ ಹತ್ರ ರೀಚ್ ಆದ್ವಿ. ಇವಾಗ ಆಯಿಲ್ ತಗೊಂಡು ಹೋಗ್ತಾ ಇದೀವಿ. ಲಾಸ್ಟ್ ವೀಕ್ ಬಂದಿರ್ಲಿಲ್ಲ ಅಲ್ವಾ? ಹೌದು, ಲಾಸ್ಟ್ ವೀಕು ಬಂದಿರ್ಲಿಲ್ಲ. ಅದ್ರೂ ಲಾಸ್ಟ್ ವೀಕು ಬಂದಿಲ್ಲ. ಹೌದು, ಕರೆಕ್ಟ್ ಆಗಿ ಇವಾಗ ದೇವಸ್ಥಾನದ ಒಪೋಸಿಟ್ ಇದ್ದೀವಿ. ಮುನ್ನು ಆಲ್ರೆಡಿ ಆಯಿಲ್ ತಗೊಂಡು ಹೋಗ್ತಾ ಇದ್ದಾರೆ. ಇವತ್ತು ಮಂಡೇ ಅಲ್ವಾ, ಜನ ಇದ್ದಾರೆ. ಬನ್ನಿ ಹೋಗ್ಬಿಟ್ಟು ಬರೋಣ ಒಳಗಡೆ. ಫೈನಲಿ ಇವಾಗ ಶಿವನ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಹೊಟ್ಟೆ ಹಸಿತಾ ಇದೆ, ಮತ್ತು ದರ್ಶನ ಮಾಡಿ ಎಷ್ಟೋ ದಿನ ಆಗಿತ್ತು ಅಂತ ಅನ್ನಿಸ್ತು ನನಗೆ. ಶಿವನ ದೇವಸ್ಥಾನದಲ್ಲಿ ತುಂಬ ಕಾಡ್ತಾ ಇತ್ತು.
ಸೊ ಫೈನಲಿ ಬಂದ್ವಿ, ಎಲ್ಲರೂ ದರ್ಶನ ಮಾಡಿದ್ವಿ. ದರ್ಶನ ಚೆನ್ನಾಗಾಯ್ತಾ ಸಿನಿಮಾ? ಚೆನ್ನಾಗಾಯ್ತು, ಅಷ್ಟೇನ್ ಜನನೂ ಇರ್ಲಿಲ್ಲ, ಬಟ್ ನೆಮ್ಮದಿ ಅಲ್ಲ. ಹಾ, ಲಾಸ್ಟ್ ಟೈಮ್ ಹೋಗಿಲ್ಲ ಅಲ್ವಾ, ಒಂಥರ ಆಗಿತ್ತು. ಬಟ್ ಇವಾಗ ನೆಮ್ಮದಿ, ನಿನ್ನೆನೂ ಕೊಟ್ಟಿರ್ಲಿಲ್ಲ, ಇವಾಗ ಓಕೆ. ಧನ್ಯವಾರ್ಗೂ ಶಿವ ಅಂದ್ರೆ ತುಂಬಾ ಇಷ್ಟ. ತುಂಬಾ ಇಷ್ಟ, ಖುಷಿ ಆಯ್ತು. ನೋಡಿ, ನನ್ನ ತಮ್ಮ ಮತ್ತು ಅಕ್ಕನ ನೋಡಿದ್ರೆ ಪಕ್ಕ ತಮ್ಮ ಮತ್ತು ಅಕ್ಕ ಅಂತ ಹೇಳ್ತಾರೆ, ಯಾಕಂದ್ರೆ ಒಂದೇ ತರ ಇದೀರಾ ನೋಡೋಕೆ, ಸಿಮಿಲರ್. ಹೌದು, ಸ್ವಂತ ಇದು ಅಕ್ಕ ತಮ್ಮ ಇದ್ದಂಗಿದ್ದಾರೆ ಅಲ್ವಾ? ನಿಜ. ಅವ್ರಿಗೂ ಹೋಲಿಕೆ ಇಲ್ಲ, ಅವರಿಬ್ರಿಗೂ ಹೋಲಿಕೆ ಇಲ್ಲ. ಹೌದು ಹೌದು, ನನ್ನ ಚಿಕ್ಕಪ್ಪನ ಮಗ. ಹೌದು, ಒಂದೇ ತರ. ತಮ್ಮ ತಾನೆ, ಸ್ವಂತ ತಮ್ಮ. ಸ್ವಂತ ತಮ್ಮ, ನನ್ನ ಚಿಕ್ಕ. ಸರಿ, ಕೂತ್ಕೋ ಬಾ, ಹೋಗುವ. ನೋಡಿ, ಅವರು ಎಲೆಕ್ಟ್ರಿಕ್ ಗಾಡಿ, ಒಂದು ಈ ಗಾಡಿ ಬೈಕ್. ನೋಡಿ, ಕೆಂಚಂಪುರ ಕ್ರಾಸ್ ಅಲ್ಲಿರೋ ದಾವಣಗೆರೆ ಬೆಣ್ಣೆ ದೋಸೆಗೆ ಬಂದಿದೀವಿ. ಸೊ ಯಾರ್ಯಾರು ಏನಂತ ತಗೋತಾರ ನೋಡೋಣ. ನಿಮಗೇನು? ಇವರಿಗೆ ಮಸಾಲೆ, ನನಗೆ ಸೆಟ್ ದೋಸೆ. ನನಗೆ ಸೆಟ್ಟು. ಡಿಫ್ರೆಂಟ್ ಆಗಿ ಏನಾದ್ರು ಟ್ರೈ ಮಾಡ್ತೀಯ ನೋಡು. ಈ ಬ್ರೆಡ್ದು ಒಂದು ಹೇಳಿ, ಡಿಫ್ರೆಂಟ್ ಆಗಿ ಎಲ್ಲರೂ ಟ್ರೈ ಮಾಡೋಣ. ಇನ್ನೆಲ್ಲ ಅವ್ನಿಗೊಂದು ಮಸಾಲೆ ಕೊಡಿ, ಮತ್ತೆ 2 ಬೆಣ್ಣೆ ಮಸಾಲೆ ದೋಸೆ, 2 ಒಂದು ಬ್ರೆಡ್. ಸಣ್ಣವರಿಗೆ ಟೇಬಲ್ ಎಟಕ್ತಾನೆ ಇಲ್ಲ, ಅಷ್ಟು ಹೈಟ್ ಇದೆ. ಇವರಿಬ್ರಿಗೆ ಕರೆಕ್ಟ್ ಆಗಿದೆ, ಬಟ್ ಆದ್ರೂ ಸ್ವಲ್ಪ ಹೈಟ್ ಆಯ್ತು. ಅವ್ರು ಏನ್ ಹೇಳ್ತಿದ್ದಾರೆ ಗೊತ್ತಾ, ಇಬ್ರು ಕೆಳಗೆ ಮಾಡ್ಬೇಕಂತೆ. ಕೆಳಗ್ ಮಾಡ್ಬೇಕಾ? ಅವರು ಡೌನ್ ಆದ್ರೆ ಇದು ಡೌನ್ ಆಗ್ಲಿಕ್ಕಿಲ್ಲ. ನಿಮ್ಗೆ ದಾವಣಗೆರೆ ಬೆಣ್ಣೆ ದೋಸೆ ಗೊತ್ತಾ? ಗೊತ್ತು, ನಾನು ತಿಂದಿದ್ದೇನಲ್ವಾ. ಇದು ದಾವಣಗೆರೆ ಗೊತ್ತಾ? ದಾವಣಗೆರೆ ಗೊತ್ತು. ದಾವಣಗೆರೆ ಗೊತ್ತಾ ನಿನಗೆ? ಏನು ಗೊತ್ತು, ಹೆಸರು ಗೊತ್ತಿತ್ತಷ್ಟೇ, ತಿಂದಿರ್ಲಿಲ್ವಾ? ಫಸ್ಟ್ ಟೈಮ್ ಅಲ್ವಾ. ನಂಗೆ ಟೇಬಲ್ ಯಾವ್ದು ಗೊತ್ತಾ ಈಗ? ಹಾ ಸರಿ, ದಾವಣಗೆರೆಯಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಇರ್ತಾರಲ್ಲ, ಅವರಿಗೆಲ್ಲ ಹಾಯ್ ಮಾಡಿ. ಹಾಯ್ ಎಲ್ರಿಗೂ, ದಾವಣಗೆರೆ ಅವರಿಗೆ ಎಲ್ರಿಗೆ ಹಾಯ್. ನಿಮ್ಮ ಫುಡ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ, ಅಂದ್ರೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಚಟ್ನಿ ಕೂಡ ಅಷ್ಟೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ಬರ್ತೀವಿ. ದಾವಣಗೆರೆ ಪೇಡ ಬೇಕು. ಪೇಡ ಅಲ್ವಾ ಫೇಮಸ್? ನಾವು ಇವಾಗ ಹೋಟೆಲ್ ಪೇಡ ಫೇಮಸ್ ಅಲ್ವಾ? ಧಾರವಾಡ ಪೇಡ ಅದು. ಕನ್ಫ್ಯೂಸ್ ಆದೆ. ದಾವಣಗೆರೆ ಬೆಣ್ಣೆ ದೋಸೆ ಫೇಮಸ್. ಹೌದಾ? ದಾವಣಗೆರೆಯಲ್ಲಿ ಇನ್ನೂ ಏನೇನ್ ಫೇಮಸ್ ಅಂತ ನೀವೇ ಕಮೆಂಟ್ ಮಾಡಿ. ಅಂದ್ರೆ ಅವ್ರು ಇನ್ವೈಟ್ ಮಾಡ್ಲಿ ನಮ್ಮನ್ನ, ಅವ್ರ ಮನೆಗೆ ಹೋಗುವ. ಇವತ್ತು ನಾವು ಹೋಟೆಲ್ ಅಲ್ಲಿ ಇದೀಲ್ವಾ, ನೆಕ್ಸ್ಟ್ ಟೈಮ್ ಅವರ ಮನೇಲೆ ತಿನ್ಲಿಕ್ಕೆ ಹೋಗುವ. ಓಕೆ, ಒಂದು ದಿನ ಟೈಮ್ ಅನ್ನ ಸಿಕ್ಕಿದ್ರೆ ಸಬ್ಸ್ಕ್ರೈಬರ್ಸ್ ಮನೆಗೆ ಹೋಗಿ ಊಟ ಮಾಡೋಣ, ಓಕೆನಾ? ದಾವಣಗೆರೆ ಬೆಣ್ಣೆ ದೋಸೆ ಅಲ್ಲೇ ಟ್ರೈ ಮಾಡೋಣ. ಅಂಕಲ್, ನೀವು ದಾವಣಗೆರೆ ಅವರಾ? ಹೌದಾ? ನೋಡಿ, ಬಿಸಿ ಬಿಸಿ ದಾವಣಗೆರೆ ಬೆಣ್ಣೆ ದೋಸೆ ಟ್ರೈ ಮಾಡ್ತಾ ಇದೀವಿ. ತಗೋಬರ್ತೀರಾ? ನಾವು ಆಲ್ಮೋಸ್ಟ್ ಯಾವಾಗಲೂ ರೆಗ್ಯುಲರ್ ಆಗಿ ತಿಂತೀವಿ. ಇದು ಮಸಾಲೆ, ಇದು ಸೆಟ್ಟು. ಮೋಕಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದಾನೆ. ಚೆನ್ನಾಯ್ತಾ ಮೋಕಿ? ಸೂಪರ್ ಆಗಿದೆಲ್ಲ, ಕಾಂಬಿನೇಷನ್ ಸೂಪರ್. ಚಟ್ನಿಗೆ ಡಿಫ್ರೆಂಟ್ ಆಗಿದೆಯಾ ನಿಮ್ಮ ಸೈಡಿಗೂ ಇದಕ್ಕೂ? ಫುಲ್ ಡಿಫ್ರೆಂಟ್ ಇದೆ. ಇದೊಂದ್ಸರಿ ಟ್ರೈ ಮಾಡು. ಇದು ಟ್ರೈ ಮಾಡು, ಹೆಂಗಿರುತ್ತೆ? ಫುಲ್ಲು ಸಾಫ್ಟು ಸಾಫ್ಟ್ ಇರುತ್ತೆ ಬೆಣ್ಣೆ ದೋಸೆ, ಸಕ್ಕದಾಗಿರುತ್ತೆ. ನಾವೇ ಕೇಳ್ತೀನಿ ಏನಂತ, ಹೇಗೆ ಮಾಡುದು ಇಷ್ಟು ಸಾಫ್ಟ್ ಅಂತ. ಚೆನ್ನಾಗಿದೆ. ಅದು ಫುಲ್ಲು ಸಾಫ್ಟು. ಇದು ಗರಿ ಗರಿ ಇರುತ್ತೆ, ಇದು ಸಾಫ್ಟ್ ಆಗಿರುತ್ತೆ. ಇನ್ನು ಬ್ರೆಡ್ ಒಂದು ಹೇಳಿದೀವಲ್ವಾ, ಅದು ನನ್ನ ಫೇವ್ರೆಟ್. ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಅಲ್ಲಿ ಇದು ಫೇಮಸ್, ಅಂದ್ರೆ ಡಿಫ್ರೆಂಟ್ ಸ್ಪೆಷಲ್ ಫುಡ್. ಬ್ರೆಡ್ ದೋಸೆ, ಬ್ರೆಡ್ ಬೆಣ್ಣೆ ದೋಸೆ ಟ್ರೈ ಮಾಡಿ ನೋಡೋಣ. ಬ್ರೆಡ್ ಜೊತೆ ತಿನ್ಬೇಕು. ನೋಡಿ, ನಮ್ಮ ಸಣ್ಣವರು ಬ್ರೆಡ್ ಜೊತೆ ಆಲೂಗಡ್ಡೆ ಪಲ್ಯ, ಚಟ್ನಿ, ಮತ್ತೆ ಅವರು ಒಂದು ಪೌಡ್ರ್ ಹಾಕಿರ್ತಾರೆ. ಏನು ಪೌಡರ್? ಮಸಾಲ ಥರ ಅಲ್ಲ? ಹೌದು, ಮಸಾಲ ಪೌಡ್ರ್ ಹಾಕಿರ್ತಾರೆ. ಅವ್ರ ಸ್ಟೈಲಲ್ಲಿ ಅವರೇ ಕೈಯಾರ ಮಾಡಿರ್ತಾರೆ. ಖಾರ ಇರುತ್ತಲ್ಲ, ಸ್ಪೈಸಿ ಇರುತ್ತೆ, ಮತ್ತೆ ಬ್ರೆಡ್ ಇರೋದ್ರಿಂದ ಸ್ವಲ್ಪ ಸ್ವೀಟ್ ಇರುತ್ತೆ. ಚೆನ್ನಾಯ್ತಾ? ಫಸ್ಟ್ ಟೈಮ್ ಇದು ಟ್ರೈ ಮಾಡಿದವನು ಅಲ್ವಾ? ಟೇಸ್ಟ್ ಹೆಂಗಿತ್ಮಾ? ಸೂಪರ್ ಆಗಿತ್ತು. ಸ್ವಲ್ಪ ಪಿಜ್ಜಾ ತರ ನನಗೆ ಫೀಲ್ ಆಗ್ತಿದೆ. ಪಿಜ್ಜಾ ಅಂತೆ, ಅಂದ್ರೆ ಸ್ಮೆಲ್ ಸ್ವಲ್ಪ ಇಷ್ಟು ಬ್ರೆಡ್ ಇದೆಯಲ್ಲ ಅದಕ್ಕೆ ಅನ್ಸುತ್ತೆ. ಇದು ಮೂರನ್ನು ಕಂಪೇರ್ ಮಾಡಿದಾಗ ನಂಗೆ ಇದೇ ಜಾಸ್ತಿ ಇಷ್ಟ ಆಯ್ತು. ಹಂಗಾರೆ ತಿಂತಾನೆ ಇಲ್ಲ ಅಂದ್ರೆ ಇದೊಂದು ಫಸ್ಟ್ ತಿಂದಲ್ಲ ದೋಸೆ, ಅದಕ್ಕೆ ಫುಲ್ ಆಗಿದೆ. ನಮ್ ಧನ್ಯವಾದ ನೋಡಿ, ಲೇಸಿನ ಸರಾನ ಇಟ್ಕೊಂಡಿದ್ದಾರೆ. ಯಾಕಮ್ಮ ಟಿಫನ್ ಮಾಡಿದ್ರೆ ಲೇಸಿನ ತಿಂತೀರಾ? ಏನೋ ಒಂದು ನಿಮಗೆ ಮಾಡಿ ಕೊಡ್ತೀನಿ, ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ ಮತ್ತೆ, ಸರಿನಾ? ಇದ್ರಲ್ಲ, ಈಗ ಟಿಫನ್ ಮಾಡಿದೀವಿ, ಈಗ ಬೇಡ, ಆಮೇಲೆ ಮಾಡಿ. ಆಮೇಲೆ ಮಾಡ್ತೀನಿ, ನಿಮ್ಗೆ ಇಷ್ಟ ಆಗ್ಬೋದಂತ ಅನ್ಸುತ್ತೆ, ಗೊತ್ತಿಲ್ಲ. ಸಂಜೆ ಸ್ನಾಕ್ಸ್ ಟೈಮ್ ಅಲ್ಲಿ ಬೆಟರ್ ಅದು. ಹೌದಾ? ಏನ್ ಮಾಡ್ತೀರಾ ಇದ್ರಲ್ಲಿ? ಅದೇ ಸ್ನಾಕ್ಸ್ ಅಲ್ವಾ ಅದು? ಇದನ್ನು ಡಿಫ್ರೆಂಟ್ ಆಗಿ ಮಾಡಿ ಸ್ನಾಕ್ಸ್ ಮಾಡಿ. ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಲೇಸ್ ತಗೊಂಡು ಬಂದಿದ್ದಾರೆ, ನೋಡೋಣ. ಏನೋ ಒಂದು ಟ್ರೈ ಮಾಡ್ತೀನಿ ಡಿಫ್ರೆಂಟ್ ಆಗಿ ಅಂತ ಹೇಳಿದ್ದಾರೆ. ಅದರಲ್ಲೇ ಏನು ಟ್ರೈ ಮಾಡ್ತಾರೆ ನೋಡೋಣ. ಮತ್ತೆ ಮಧ್ಯಾಹ್ನಕ್ಕೆ ಊಟ ರೆಡಿ ಮಾಡ್ಬೇಕು ಇವಾಗ ಸಣ್ಣವರು. ನಾನು ವ್ಲಾಗ್ ಎಡಿಟ್ ಮಾಡಬೇಕು.
ಟೈಮ್ ನೋಡಿ ಇವಾಗ 3:00 ಆಯಿತು. ಸೊ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಏನು ಸ್ಪೆಷಲ್ ಊಟಕ್ಕೆ? ತರಕಾರಿ ಸಾಂಬಾರ್, ಅನ್ನ ಮತ್ತೆ ಪಪ್ಪಡ. ಉಪ್ಪಡು ಬೋಡ? ಉಪ್ಪಡು ಬೇಕಂದ್ರೆ ಉಪ್ಪಡು ಇದೆ. ಮೊಸರು ಬೇಕಾ? ಉಪ್ಪಾಡು ಅಂದ್ರೇನು? ಉಪ್ಪಿನಕಾಯಿ. ಹೌದಾ? ನನಗೆ ಗೊತ್ತೇ ಇರಲಿಲ್ಲ, ಇವತ್ತೇ ಗೊತ್ತಾಗಿದ್ದು ಉಪ್ಪಾಡು ಅಂದರೆ. ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾ ಇದ್ರಿ ಏನಂತ ಅಂದರೆ 3 ದಿನ ನೀವು ಏನಕ್ಕೆ ಬ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂತ. ಸೊ ಸನಮ್ಮ ಏನಕ್ಕೆ ಮಾಡಿಲ್ಲ ಅಂದರೆ ನನ್ನ ಪಪ್ಪ, ಅಮ್ಮ ಮತ್ತು ನನ್ನ ಚಿಕ್ಕಪ್ಪ, ನನ್ನ ತಮ್ಮ ಎಲ್ಲರೂ ಬಂದಿದ್ರಲ್ವಾ. ಸೊ ಅವ್ರ ಜೊತೆನೇ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಹಾಗಂತ ವ್ಲಾಗ್ ಪೋಸ್ಟ್ ಮಾಡಿಲ್ಲ ಹೌದು, ಬಟ್ ವ್ಲಾಗ್ ಮಾಡ್ತಾ ಇದ್ವಿ ಮನೆಯಲ್ಲಿ. ಪೋಸ್ಟ್ ಮಾಡೋಕ್ಕೆ ಟೈಮು ಸಿಗ್ತಾ ಇರಲಿಲ್ಲ. ಯಾಕಂತ ಅಂದರೆ ಇವಾಗ ಒಂದು ವ್ಲಾಗ್ ಎಡಿಟ್ ಮಾಡಬೇಕಂದ್ರೆ 3 to 4 hours ಟೈಮ್ ಬೇಕಾಗುತ್ತೆ. ಬೇಕೇ ಬೇಕು. ಮತ್ತು ಮಿಡಲಲ್ಲಿ ನಿಮ್ಗೆ ಅರ್ಥ ಆಗೋ ಥರ ವಾಯ್ಸ್ ಕೊಡ್ತಾ ಇರಬೇಕು. ಅವಾಗ ಕ್ಲಿಯರಾಗಿ ನಿಮಗೂ ಅರ್ಥ ಮಾಡಿಸ್ಬೇಕು. ಮತ್ತು ಬ್ಯಾಂಗ್ಳೂರಲ್ಲಿ ಅಪ್ಪ ಅಮ್ಮ ಫಸ್ಟ್ ಟೈಮ್ ಅಲ್ವ ಬಂದಿದ್ದು, ಅವ್ರಿಗೂ ಬ್ಯಾಂಗ್ಳೂರ್ ಬಗ್ಗೆ ಏನೋ ಗೊತ್ತಿರಲಿಲ್ಲ. ಅದಕ್ಕೆ ನಾವು ಸ್ವಲ್ಪ ಪ್ಲೇಸಿಗೆ ಕರ್ಕೊಂಡು ಹೋಗಿದ್ವಿ. ಪಪ್ಪ ಅಮ್ಮ ನಿಮಗೆ ಹೆಂಗೆ ಪ್ಲೇಸ್ಗೆ ಹೋದಾಗ ಎಕ್ಸ್ಪ್ಲೈನ್ ಮಾಡ್ತಿದ್ವೋ ಹಂಗೆ ಅಮ್ಮನಿಗೂ ಅಪ್ಪನಿಗೂ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ ಅಲ್ವಾ ಅಮ್ಮ? ಹೌದು, ಅದ್ರಲ್ಲಿ ಬಿಸಿ ಇದ್ವಿ. ಸೊ ಮತ್ತೆ ಇದು ಸ್ಟಾರ್ ಸುವರ್ಣ ಅವರು ಬೇರೆ ಬಂದಿದ್ರು. ಅವ್ರು ಬೇರೆ ಬಂದಿದ್ರ. ಅದು ಮಾರ್ನಿಂಗ್ ಬೇಗ ಶೂಟ್ ಇದ್ದಿದ್ದಾಯ್ತಾ, 7 ಗಂಟೆಗೇನೆ ಮನೇಲಿ ಶೂಟ್ ಇತ್ತು. ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕೂ ಆಗಿರ್ಲಿಲ್ಲ, ಮತ್ತೆ ಅದನ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೂ ಟೈಮ್ ಸಿಕ್ಕಿರ್ಲಿಲ್ಲ. ಅದಕ್ಕೋಸ್ಕರ ಮಾತ್ರ ನಮ್ಮ ಡೈಲಿ ವ್ಲಾಗ್ ಮಿಸ್ ಆಗಿದ್ದು. ನೆಕ್ಸ್ಟ್ ಇನ್ ಮುಂದೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಡೈಲಿ ವ್ಲಾಗ್. ತುಂಬಾ ಜನ ಕಮೆಂಟ್ ಮಾಡಿದ್ರ ಮಿಸ್ ಮಾಡ್ಕೊಂಡಿದೀವಿ ಅಂತ. ಸೊ ಇನ್ ಮುಂದೆ ಮಿಸ್ ಮಾಡ್ಕೊಳ್ಳಲ್ಲ ಆಯ್ತಾ, ಡೈಲಿ ವ್ಲಾಗ್ ಪೋಸ್ಟ್ ಮಾಡ್ತೀವಿ. ಧನ್ಯವ್ರನ್ನ ಮಿಸ್ ಮಾಡ್ಕೋತಿದ್ರಿ, ಸಣ್ಣವ್ರನ್ನ ಮಿಸ್ ಮಾಡ್ಕೋತಾ ಇದ್ರಿ, ಇನ್ ಮುಂದೆ ಮಿಸ್ ಮಾಡ್ಕೊಳ್ಳಲ್ಲ ಅಲ್ವಾ ಅಮ್ಮ? ಹೌದು, ಡೈಲಿ ವ್ಲಾಗ್ ಮಾಡ್ತೀವಿ. ಮತ್ತೆ ಇನ್ನೊಂದೇನಂತಂದ್ರೆ ಸ್ಟಾರ್ ಸುವರ್ಣ ಅವ್ರು ಹೇಳಿದ್ರು ವ್ಲಾಗ್ ಅಲ್ಲಿ ಎಲ್ಲೂ ನೀವು ಕಾಸ್ಟ್ಯೂಮ್ನ ಹಾಕಂಗಿಲ್ಲ ಮತ್ತೆ ಪ್ರೋಗ್ರಾಮ್ದು ಸೆಟಪ್ ಏನು ತೋರ್ಸಂಗಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ವಿಡಿಯೋ ಮಾಡಿರ್ಲಿಲ್ಲ. ಟೆಲಿಕಾಸ್ಟ್ ಆಗ್ಲಿ ಸ್ಟಾರ್ಟಿಂಗು, ಆಮೇಲೇನೆ ಅದನ್ನ ಪೋಸ್ಟ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇವಾಗಲೇ ರಿವೀಲ್ ಮಾಡೋದು ಬೇಡ, ಟೆಲಿಕಾಸ್ಟ್ ಆಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದೀವಿ ನಾವು. ವೆಯ್ಟ್ ಮಾಡ್ತಾ ಇದೀವಿ. ಮತ್ತೆ ಅವರು ಡೇಟ್ ಅನೌನ್ಸ್ ಆಗಿದ ತಕ್ಷಣ ಹೇಳ್ತೀವಿ ಅಂತ ಹೇಳಿದ್ದಾರೆ. ಖಂಡಿತ ನೀವು ಕಾಯ್ತಾ ಇದ್ದೀರಾ, ಕಾಮೆಂಟ್ ಬಾಕ್ಸ್ ಅಲ್ಲೆಲ್ಲ ಕೇಳಿದಿರಾ ಯಾವಾಗ ಚಾನಲ್ ಅಲ್ಲಿ ಬರುತ್ತೆ ಅಂತ. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ ಅಲ್ವಾ ಅಮ್ಮ? ಹೌದು, ಬೇಗ ಅಪ್ಲೋಡ್ ಮಾಡೋಣ. ಅದನ್ನ ಕ್ಲಿಯರ್ ಆಗಿ ಡೀಟೇಲ್ಸ್ ತಿಳಿಸೋಣ. ಅವ್ರು ನಮ್ಗೆ ಹೇಳಿದ ತಕ್ಷಣ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಹೇಳೋಣ ಯಾವಾಗ ಚಾನಲ್ ಬರುತ್ತೆ ಅಂತ. ಸರಿ ಆಯ್ತು. ಹಾಗೆ ನನ್ನ ತಮ್ಮ ಮತ್ತು ಅಕ್ಕ ಇದಾರಲ್ಲ, ಅವರಿಗೆ ಸ್ಪೆಷಲ್ ಆಗಿ ಗುಲಾಬ್ ಜಾಮೂನ್ ಮಾಡೋಣ ಅಂತ ನಾನು ಗುಲಾಬ್ ಜಾಮೂನ್ ಮಾಡ್ತೀನಿ. ಗುಲಾಬ್ ಜಾಮೂನ್ ನೋಡಿ ಇದಲ್ವಾ, ಇದಕ್ಕೆ ವಾಟರ್ನ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ತರ ರೌಂಡ್ ಮಾಡ್ಕೊಂಡಿದ್ದೀನಿ ನೀಟಾಗಿದು. ಈ ತರ ಏನೋ ರೌಂಡ್ ಉಂಡೆ ತರ ಆಗ್ಬೇಕು. ನೋಡಿ ಆಲ್ಮೋಸ್ಟ್ ಆಗಿದೆ. ಸೊ ಇದನ್ನ ಈಗ 5 minutes ಹೀಗೆ ಬಿಡ್ತೀನಿ ಆಯ್ತಾ. ಒಂದು ಪ್ಲೇಟ್ ಅಲ್ಲಿ ಸ್ವಲ್ಪ ತುಪ್ಪ ಹಾಕೋತೀನಿ. ಲೈಕ್ ಈ ತರ ಉಂಡೆ ಮಾಡ್ಬೇಕಾದ್ರೆ ಕೈಗೆ ಅಂಟ್ಕೊಂಡ್ ಬಿಡುತ್ತೆ, ಅದಕ್ಕೋಸ್ಕರ ತುಪ್ಪ ಹಾಕೋಬೇಕು. ತುಪ್ಪ ಹಿಂಗೆ ಹಚ್ಕೋಬೇಕು. ತುಪ್ಪ ಹಾಕೊಂಡೆ ಕೈಯಲ್ಲಿ ನೀಟಾಗಿ ರೋಲ್ ಮಾಡಬೇಕು. ನೋಡಿ ಫೈನಲಿ ಆಯ್ತು. ಇವಾಗ ಇದನ್ನ ಬಿಸಿ ಎಣ್ಣೆಗೆ ಹಾಕಬೇಕು. ಬಿಸಿ ಎಣ್ಣೆಗೆ ಹಾಕಿ ಅದೊಂಥರ ರೆಡ್ ಮತ್ತು ಕಾಫಿ ಕಲರ್ ಬರುತ್ತಲ್ವಾ, ಅವಾಗ ಇದನ್ನ ಎಣ್ಣೆಯಿಂದ ತೆಗಿಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಎಣ್ಣೆ ಕುದಿತಾ ಇದೆ, ಇನ್ನ ಕುದಿಲಿ ಸ್ವಲ್ಪ ಜಾಸ್ತಿ. ಸೊ ಎಣ್ಣೆ ಫುಲ್ ಬಿಸಿ ಆಗಿದೆ, ಇವಾಗ ಹಾಕೋಣ. ನಾನು ಇಷ್ಟೊತ್ತು ರೂಮಲ್ಲಿ ಗೇಮ್ ಆಡ್ಕೊಂಡು ಕೂತಿದ್ದೆ. ನಮ್ಮ ಸನ್ನು ಅವರು ಡಿಫ್ರೆಂಟ್ ಆಗಿ ಏನೋ ಪ್ರಿಪೇರ್ ಮಾಡ್ತೀನಿ ಅಂದ್ರೆ ಸ್ವೀಟ್ ಏನಾದ್ರು ಮಾಡ್ತೀನಿ ಅಂತ ಅಂದ್ರು. ಸರಿಮಾ ಮಾಡಿ ಅಂತ ಅಂದ್ರೆ ಈ ಸ್ಟ್ಯಾಂಡಲ್ ಇಟ್ಕೊಂಡು ಮಾಡ್ತಾ ಇದ್ರು. ನಿಮ್ಗೂ ಕೂಡ ಜಾಮೂನ್ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಮೋಕಿ ಬೈಲಿ ಸನ್ನಮ್ಮ ಧನ್ಯಮ್ಮ ಬನ್ನಿ ಇಲ್ಲಿ, ಬೇಗ ಬನ್ನಿ ಇಲ್ಲಿ. ಜಾಮೂನ್ ನೋಡಿ ಹೋಗಿ. ಸನ್ನು ಅವರು ಮಾಡಿರೋ ಅಂತ ಜಾಮೂನ್ ರೆಸಿಪಿ. ಅದು ಉಂಡೆ ದೊಡ್ಡದಾಯ್ತು. ಇದು ರೈಸ್ ಬಾಲ್ ತಿಂದು ಟೇಸ್ಟ್. ಜಾಮೂನ್ ಮಾಡಕ್ ಹೋಗಿ ಯಾವ್ದೋ ಮೂನ್ ಆಗಿದೆ. ಇದು ಅವಕಾಶದ ಕೊರತೆ. ಏನ್ ಅವಕಾಶದ ಕೊರತೆ ಇದು? ಶೇಪ್ ಹೇಗೆ ಬೇಕಾದ್ರೆ ಇರ್ಲಿ, ಟೇಸ್ಟ್ ಮುಖ್ಯ. ತಗೋ ಟೇಸ್ಟ್ ಮಾಡಿ ಹೇಳಿದಾನೆ ಅಮ್ಮ ಇಲ್ಲೇ. ಟೇಸ್ಟ್ ನೋಡಿ. ನನಗೂ ಇಷ್ಟನೇ. ಅವ್ರ ಪಾಪ ಬಿಸಿ ಆಗ್ತದೆ ಅವ್ರಿಗೆ. ಅದು ಇನ್ನ ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದ್ಯಾ? ಸ್ವಲ್ಪ ಶೇಪ್ ಅಲ್ಲಿ ಆಚೆ ಈಚೆ ಆಗಿದೆ ಅಲ್ವಾ? ಅಂದ್ರೆ ಅವಳ ಶೇಪ್ ಟೇಸ್ಟ್ ಮಾಡಿದ ಟೇಸ್ಟ್ ಅಲ್ಲಿ ಚೆನ್ನಾಗಿದೆ. ಟೇಸ್ಟ್ ಅಲ್ಲಿ ಚೆನ್ನಾಗಿದೆ. ಬಟ್ ನೋಡಕ್ಕೆ ಜಾಮೂನು ಡಿಫ್ರೆಂಟ್ ಆಗಿದೆ. ಅಂದ್ರೆ ಏನಾಯ್ತು, ಇದಕ್ಕೆ ಬೇರೆ ಹೆಸರು ಇಡಿ ಮಾ, ಚೆನ್ನಾಗಿರುತ್ತೆ. ಈ ಜಾಮೂನೆ ಏನಾಯ್ತು ಅಂತ ನಾನು ಹೇಳ್ತೀನಿ. ಇದೇನಿದು ಮೇಲ್ ಮಾತ್ರ ವೈಟ್ ಕೆಳಗಡೆ ಕಪ್ಪು? ಏನಿದ್ ಮಾ ಇದು? ಅಲ್ಲಮ್ಮ ಇದು ನೋಡು, ಮೇಲ್ ಮಾತ್ರ ವೈಟ್ ಕೆಳಗಡೆ ಕಪ್ಪು. ಏನಾಯ್ತು ಅಂತ ಹೇಳ್ತೀನಿ ಕೇಳಿ. ಇಷ್ಟಿಷ್ಟು ಚಿಕ್ಕ ಉಂಡೆ ಮಾಡಿದೆ, ಉಂಡೆ ಮಾಡಿ ಎಣ್ಣೆಗೆ ಹಾಕ್ಬೇಕಾದ್ರೆ ಇಷ್ಟು ದೊಡ್ಡದಾಯ್ತು. ಅದಕ್ಕೆ ದೊಡ್ಡದಾಗಿದ್ದು. ಹೋಗ್ಲಿ ಫಸ್ಟ್ ಟೈಮ್ ಮಾಡಿದ್ದ? ಲಾಸ್ಟ್ ಟೈಮ್ ಮಾಡಿದ್ದೆ,
ಅದು ದೊಡ್ಡ ಉಂಡೆ ಮಾಡಿ ಇಷ್ಟು ದೊಡ್ಡದಾಗಿತ್ತು. ಈ ಸಲ ಚಿಕ್ಕದ್ ಮಾಡೋಣ ಅನ್ಕೊಂಡು ಇಷ್ಟು ದೊಡ್ಡದಾಯ್ತು. ಉದ್ದು ಎಲ್ಲ ಹಾಕಿದಾಳೆ ಅನ್ಸುತ್ತೆ. ಇಡ್ಲಿ ಮಾಡ್ಲಿಕ್ಕೆ ಹೋದಳು ಅನ್ಸುತ್ತೆ. ಸ್ವಲ್ಪ ನೋಡಿ ಪ್ರಯೋಗ ಸ್ಟಾರ್ಟಿಂಗ್ ಹಿಂಗೆ ಇರುತ್ತೆ. ಪರವಾಗಿಲ್ಲ ಅಮ್ಮ, ಹೋಗ್ತಾ ಹೋಗ್ತಾ ಕಲಿತೀರಿ. ಇವಾಗ ಗೊತ್ತಾಯ್ತಲ್ಲ ಒಂದ್ ರೇಂಜಿಗೆ. ಗೆಸ್ಟ್ ಗಳಿಗೆ ಮಾಡಿದ್ದು ನಾನು. ಸೂಪರ್ ಚೆನ್ನಾಗಿದ್ಯಾ? ಉಂಟಾ? ಹಂಗಾದ್ರೆ ಕೂತು ತಿನ್ನಿ ಬನ್ನಿ. ನೋಡಿ ಇಲ್ಲಿ ಅರ್ಧ ಡ್ರೈ ಮತ್ತೆ ಅರ್ಧ ಇದಾಗೋಗಿದೆ. ಅದನ್ನೇ ತಿಂತಿದ್ದೀನಿ. ನನಗೆ ಡ್ರೈ ಜಾಮೂನ್ ಇಷ್ಟ ಇತ್ತು. ಸಣ್ಣವರು ಡ್ರೈ ಜಾಮೂನ್ ಮಾಡ್ತಾರೆ ಅಂತ ನಿಜ ಅನ್ಕೊಂಡಿರ್ಲಿಲ್ಲ. ನೆಕ್ಸ್ಟ್ ನಾನು ಮತ್ತೆ ಒಂದು ಮಾಡ್ತೀನಿ ಸ್ಪೆಷಲ್ ಆಗಿ. ಏನ್ ಸ್ಪೆಷಲ್ ಮಾಡ್ತೀನಿ? ಅದೇ ಬೆಳಿಗ್ಗೆ ಹೇಳಿದೆ ಅಲ್ವಾ? ಓ ಲೇಸು ಇನ್ನೂ ಮಾಡೇ ಇಲ್ಲ. ಮಾಡೇ ಇಲ್ಲ, ನೀವಲ್ಲ ಹೇಳಿದ್ದು ಸಂಜೆಗೆ. ಈಗಷ್ಟೇ ಜಾಮೂನ್ ತಿಂದೆ, ನಮ್ಮ ವೈಫ್ ಮಾಡಿರೋದು. ಯಾರು ಬೇಜಾರು ಮಾಡ್ಕೋಬೇಡಿ, ಈ ತರ ಜಾಮೂನ್ ಮಾಡೋದನ್ನೆಲ್ಲ ಹೇಳ್ಕೊಡ್ತಾರೆ ವ್ಲಾಗಲ್ಲಿ, ಏನ್ ಹಂಗೆ ಹಿಂಗೆ ಅಂತ. ಪಾಪ ಏನೋ ಇಷ್ಟಪಟ್ಟು ಮಾಡ್ಬೇಕು ಅಂತ ಹೋದ್ರು, ಬಟ್ ಆ ತರ ಬಂತು. ಸ್ಟಾರ್ಟಿಂಗ್ ಹಿಂಗೆ ಇರುತ್ತೆ ಅಲ್ವಾ, ಹೋಗ್ತಾ ಹೋಗ್ತಾ ಅವರು ಕಲಿತಾರೆ. ಮನೇಲಿ ಇದಾರಲ್ವಾ, ಅವ್ರಿಗೂ ಕೂಡ ಏನಾದ್ರು ಒಂದು ಸ್ವೀಟ್ ಮಾಡೋಣ ಅಂತ ಹೇಳಿ ಹೆಂಗೋ ಬಂತು ಹೆಂಗೋ ಹೇಳ್ಕೊಡ್ತಾರೆ ಅಂತ ಬೈಕೋಬೇಡಿ. ಸ್ಟಾರ್ಟಿಂಗ್ ಎಲ್ಲರಿಗೂ ಹಿಂಗೆ ಇರುತ್ತೆ. ಇವಾಗ ಸ್ಟಾರ್ಟಿಂಗ್ ಗಾಡಿ ಓಡ್ಸಕ್ ಕೊಟ್ಟಿದ ತಕ್ಷಣ ಗಾಡಿ ಓಡ್ಸಕ್ ಬರಲ್ಲ ಅಲ್ವಾ. ಸೊ ಹಂಗೆ ಅಡಿಗೆಲ್ಲೂ ಇರುತ್ತೆ. ಅಂದ್ರೆ ಅವ್ರಿಗೆ ಅಭ್ಯಾಸ ಇಲ್ಲ ಅಲ್ಲ, ಫಸ್ಟ್ ಟೈಮ್ ಅಲ್ವಾ. ಸೊ ಅರ್ಥ ಮಾಡ್ಕೋಬೇಕು. ಈ ಜಾಮೂನ್ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಕ್ಕೆ ಹೋಗ್ಬೇಕಾ ಹೋಗ್ಬಾರ್ದಾ? ಹೋಗ್ಬೇಕು, ಏನು ಆಗಿಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದೆ. ಸೈಜ್ ಮಾತ್ರ ದೊಡ್ಡದಾಗಿದೆ ಅಷ್ಟೇ. ಕೇಳಿ ಅವರ ಹತ್ರ. ಇಷ್ಟ ಆಯ್ತಿದೆ. ಇನ್ನೊಂದು ಬೇಕಕ್ಕ ಖಾಲಿ ಇದೆ ಕೇಳಿದ. ಓ ಇನ್ನೂ ಇದೆಯಾ ಸನಮ್ಮ? ಎಷ್ಟು ಮಾಡಿದ್ರಿ ಜಾಮೂನು? ಮಾತ್ರ 2 ಬಕೆಟಾ? ಒಂದು ಪ್ಯಾಕೆಟ್ ಚಿಕ್ಕದು ಮಾತ್ರ. ಪ್ಯಾಕೆಟಾ? ಹಂಗಂದ್ರೆ ನೆಕ್ಸ್ಟ್ ಪ್ಯಾಕೆಟ್ ಇದೆಯಲ್ಲ ಅದ್ರಲ್ಲಿ ಪರ್ಫೆಕ್ಟ್ ಆಗಿ ಮಾಡಿ ಅಷ್ಟೇ. ಇನ್ನು 2 ಮಿಕ್ಕಿದೆ. ಅದಿನ್ನ ನಾನು ಸಕ್ಕರೆ ಪಾಕಕ್ಕೆ ಹಾಕೇ ಇಲ್ಲ. ನನಗೇನು ಸ್ವೀಟ್ ಅಷ್ಟೊಂದು ಇಷ್ಟ ಇರಲಿಲ್ಲ. ನನಗೆ ಡ್ರೈ ಜಾಮೂನ್ ತಿಂದಂಗಿತ್ತು, ನಂಗೆ ಇಷ್ಟ ಆಯ್ತು. ಸೊ ಗೈಸ್, ನಾನು ಮತ್ತು ಮುನ್ನು ಔಟ್ಸೈಡ್ ಹೋಗಿದ್ವಿ. ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಸೊ ಇವಾಗ ತಾನೇ ಮುಗಿಸಿ ಮನೆಗೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ವಿ. ಅಪ್ಪ ಈ ಸ್ಟೆಪ್ಸ್ ಹತ್ತೋದ್ರಲ್ಲಿ ಸುಸ್ತಾಗೋಯ್ತು. ಮುನ್ನು ಗಾಡಿನ ಚಾರ್ಜ್ ಆಗ್ತಾ ಇದಾರೆ ಕೆಳಗಡೆ. ನಾನು ಎಲ್ಲ ನಡ್ಕೊಂಡ್ ಮೇಲೆ ಬಂದೆ ಗೈಸ್. ನೋಡಿ ಗೈಸ್, ನನ್ನ ಅಕ್ಕ ಸ್ಪೆಷಲ್ ಆಗಿ ಏನೋ ಮಾಡ್ತಿದ್ದಾಳೆ. ಏನಕ್ಕ? ಚಿಕನ್ ಬಿರಿಯಾನಿನ? ಸ್ಪೆಷಲ್ ಏನಿಲ್ಲ, ಮತ್ತೆ ಟೊಮೆಟೊ ಗೊಜ್ಜು. ಆಯ್ತಪ್ಪ ಆಯ್ತು. ಅಲ್ಲ ಇದು ಏನಕ್ಕ ಹಿಂಗ್ ಭಯ ಪಡಿಸ್ತೀಯಾ? ಏನೇನು? ನಂಗೇನೆ ಭಯ ಆಯ್ತು. ನಿಂಗೇನೆ ಭಯ ಆಯ್ತಾ? ಇದು ಆನ್ ಮಾಡ್ಕೋಬೇಕು ತಾನೆ ನೀನು. ಇಲ್ಲಿ ನೋಡಿ ವ್ಲಾಗ್ ನಡೀತಾ ಇದೆ. ನೋಡಿ ಇಲ್ಲಿ ಮಾಲಿನಿ ಅಕ್ಕ, ಶಾಲಿನಿ ಅಕ್ಕ ಇದಾರೆ. ಹಾಯ್. ಇಬ್ರು ಹಾಯ್ ಮಾಡ್ತಾ ಇದಾರೆ. ವಿಡಿಯೋ ಕಾಲ್ ಅಲ್ಲಿ ಇದಾರೆ. ನೋಡಿ ಇಲ್ಲಿ ಟೀ ಆಗ್ತಿದೆ, ಇಲ್ಲಿ ಟೊಮೆಟೊ ಗೊಜ್ಜು ಆಗ್ತಿದೆ. ಸುಳ್ಳು ಹೇಳ್ಬಾರ್ದು ನಾವು. ಮಮ್ಮಿ ನೋಡಿ ಗೈಸ್, ಓನರ್ ಆಂಟಿಗೆ ಟೀ ಮಾಡ್ತಾ ಇದಾರೆ. ಮಮ್ಮಿ ಮಮ್ಮಿ ಟೀ ಅಲ್ಲಮ್ಮ. ನೋಡಿ ಗೈಸ್, ಮುನ್ನು ಅಲ್ಲ ಸಾರಿ, ಮೋಕಿ ಸುಮ್ನೆ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಸುಮ್ನೆ ಇರೋದಾಯ್ತಾ ಅಲ್ವಾ? ಎಂತ ಕೆಲಸ ಮಾಡುದಿಲ್ಲ. ಇಲ್ಲ, ಇವನು ಜಾಸ್ತಿ ಕೇಡ್ರಮ್ಮ ಮತ್ತೆ ಇದು ಕೊರಿಯನ್ಸ್ ಹುಡುಗಿ ಆಗ್ಬೇಕಿತ್ತು ಅನ್ಸುತ್ತೆ ನೀನು. ಅದನ್ನೇ ನೋಡ್ತಾ ಇದ್ದಾನೆ ಜಾಸ್ತಿ. ಅವ್ರ ಅಮ್ಮ ಆಂಟಿ ಏನ್ ಅನ್ಕೊಳ್ಬೇಕಂತ ಗೊತ್ತಾ? ಕೆಲಸ ಮಾಡ್ತಿದ್ದಾನೆ ಅಂತ ಅನ್ಕೊಳ್ಲಿಕ್ಕೋಸ್ಕರ ಇಟ್ಕೊಂಡಿದ್ದಾನೆ. ನಾನು ಹೇಳ್ತೀನಿ, ಆಂಟಿ ನೀವ್ ನೋಡ್ತಿರಲ್ಲ ವ್ಲಾಗ್, ನಿಜ ಆಟ ಆಡೋದು ಅಲ್ಲದೆ ಬೇರೆ ಏನ್ ಮಾಡ್ತಿಲ್ಲ ಆಯ್ತಾ? ಪದ್ಮಂಟಿಗೆ ಎಂತ ಮಾಡುದು ಗೊತ್ತುಂಟಾ? ಎಂತ ಗೊತ್ತುಂಟು? ನಾನು ಲ್ಯಾಪ್ಟಾಪ್ ಅಲ್ಲಿ ಮೂವಿ ನೋಡಿ. ನಿಂಗ್ ಗೊತ್ತುಂಟಾ ಇವತ್ತು ಹಾಕಿರೋ ವಿಡಿಯೋಗೆ ನಿಂಗೆ ಫ್ಯಾನ್ಸ್ ಎಲ್ಲ ಇದಾರಪ್ಪ. ಮೋಕಿ ಬ್ರೋ ಚಕ್ಕದಾಗ ಮಾಡಿದೀರ ಡ್ಯಾನ್ಸ್ ಅಂತ. ಅಲ್ಲ, ನಿನ್ನ ಹಲ್ಲು ಎಂತ ಆಗಿದ್ದು ತೋರಿಸ ಒಂದ್ಸರಿ. ನಾಚ್ಕೊಂಡ ಕರೆಕ್ಟ್ ಆಗಿ ಅರ್ಧ ಭಾಗ ಹೋಗಿದೆ. ಬೂರ್ದಿನ ಬ್ಯಾಕ್ ಫ್ಲಿಪ್ ಹೊಡಿಯಕ್ ಹೋಗಿ ಬಿದ್ದಿದಂತೆ. ಬ್ಯಾಕ್ ಫ್ಲಿಪ್ ಕರೆಕ್ಟ್ ಆಗಿ ಅಲ್ಲಿ ಕೊಟ್ಬಿಡಂತೆ. ಫೈಟ್ ಮಾಡುವಾಗ ಬಿದ್ದದು. ಯಾರ ಜೊತೆ ಮಾಡಿದಂತೆ? ಅದೇ ನಿಮ್ ಜೊತೆ, ಅದೇ ಚಾಕು ತೋರಿಸಿದ್ರಲ್ಲ ನೀವು ಆ ಟೈಮಲ್ಲಿ. ಅಕ್ಕ ಏನೋ ಮಾಡ್ತಾಳಂತೆ. ನಾವಿಬ್ರು ಒಂದು ಗ್ರೂಪ್ ಆಗಿದ್ದೇವೆ, ಅವರಿಬ್ರು ಒಂದು ಗ್ರೂಪ್ ಆಗಿದ್ದಾರೆ. ಏನ್ ಮಾಡೋದು ಅಲ್ವಾ? ಅಲ್ಲ ನೀನ್ ಎಲ್ಲಿ ಬಾ, ಮೂಗು ತುದಿ ಇದ್ರೊಳಗೆ ಇಟ್ಬಿಡು ಬಾ. ಬಂದ್ಲು ಕ್ಯಾಮರಾದೊಳಗೆ ಬಂದ್ಬಿಟ್ಲು ಅಕ್ಕ. ಲೇಸು ಇದ್ರಲ್ಲಿ ಮಾಡ್ತೀನಿ, ಮಿಕ್ಸ್ ಎಲ್ಲ ಮಾಡಿ ನಿಮ್ಗೆ ಸ್ಪೆಷಲ್ ಆಗಿ ಮಾಡಿಕೊಡ್ತೀನಿ. ಟೇಸ್ಟ್ ಮಾಡಿ ಹೇಳಿ, ಸರಿನಾ? ಆಯ್ತು ಬಾ. ನನ್ನ ಅಕ್ಕ ಹೋದ ಜನ್ಮದಲ್ಲಿ ಶೆಫ್ ಆಗಿದ್ಲು ಅನ್ಸುತ್ತೆ. ಎಂತಕ್ಕ ಇದು? ಟೊಮೆಟೊ, ಈರುಳ್ಳಿ, ಮತ್ತೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಾರ್ದಾ? ಆಯ್ತು. ಇವಾಗ ಟೊಮೆಟೊ ಮತ್ತು ಈರುಳ್ಳಿನ ಹಾಕಿದಾಳೆ. ಇದು ಯಾರಿಗಕ್ಕ? ಒಬ್ರಿಗೂ ಸಾಕಾಗಲ್ಲ, ಅಷ್ಟು ಸ್ವಲ್ಪ ಹಾಕಿ. ಯಾವ್ದಾದಿದ್ಯಾ? ಅವಳುಂಡ ಟೇಸ್ಟ್ ಜಾಸ್ತಿ. ಏನ್ ಮಾಡ್ತಾಳೆ ಗೊತ್ತಿಲ್ಲಪ್ಪ. ಅಕ್ಕ ಇನ್ನೇನೇನ್ ಹಾಕ್ಬೇಕು? ಲೇಸ್ ಮತ್ತೆ ಹಾಕ್ತೀಯಾ? ಹಾಕು. ಬೇಕಾದ್ರೆ ಇನ್ನೂ ಮಾಡ್ಬೋದಲ್ವಾ? ಇವಾಗ 2 ಸಾಕು ತಾನೆ? 2 ಸಾಕು. ಫಸ್ಟ್ ಟೇಸ್ಟ್ ನೋಡುವ, ಇಷ್ಟ ಆದ್ರೆ ಮತ್ತೆ ಮಾಡುವ. ಹಾಕು. ನೋಡಿ ಗೈಸ್, ಫೈನಲ್ ಆಗಿ ರೆಡಿ ಆಯ್ತು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇನ್ನ ಹಾಕು. ಸಕ್ಕದಾಗಿದೆ ಆಯ್ತಕ್ಕ,
ಶೋಕಾತನ ಎಲ್ಲರೂ ಮನೇಲಿ ಟ್ರೈ ಮಾಡಿ ಆಯ್ತಾ ಒಂದ್ಸಲ. ಮಕ್ಳಿಗೆಲ್ಲ ಜಾಸ್ತಿ ಇಷ್ಟ ಆಗುತ್ತೆ ಈ ತರ ತಿನ್ನೋದಕ್ಕಿಂತ. ಹೀಗೆ ಮಿಕ್ಸ್ ಮಾಡಿ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಹೇಳ್ತೀನಿ. ನಾನು ಫಸ್ಟ್ ಒಂದ್ಸಲ ಟ್ರೈ ಮಾಡಿದ್ದೆ, ಯಾವಾಗ ಗೊತ್ತಾ, ನನ್ನ ಅಮ್ಮನಿಗೆ ಮನೇಲಿ ಇರ್ಬೇಕಾದ್ರೆ ಟ್ರೈ ಮಾಡಿದೆ, ಕೊಡಿಸಿದೆ ಹೀಗೆ ಮಾಡಿ. ನೆಕ್ಸ್ಟ್ ನಾನು ಇಲ್ಲಿ ಮಾಡ್ತಿದ್ದೀನಿ, ಆಯ್ತಾಯ್ತು ಮಾಡು. ನಮ್ಮ ಸಣ್ಣ ಮುನ್ನುವರಿಗೆ ಕೊಡುವ ಅಂತ ಹೇಳಿ. ಚೆನ್ನಾಗಿದೆ ಅಕ್ಕ, ಹೌದಾ? ಇಷ್ಟ ಆಯ್ತು. ನಿಮಗೆ ಇಷ್ಟ ಆಗ್ಬೇಕಂತಲೇ ತಾನೇ ನಾನು ಮಾಡ್ತಿರೋದು. ಸೂಪರ್. ನೋಡಿ ರೆಡಿ ಆಯ್ತು. ಮುನ್ನುಗೆ ಕೊಡ್ತಾ ಇದ್ದಾಳೆ ನಮ್ಮ ಅಕ್ಕ. ಸ್ವಲ್ಪ ಸ್ವಲ್ಪನೇ ಮಾಡಿದ್ದು, ಸ್ವಲ್ಪನೇ ಟೇಸ್ಟ್ ನೋಡಿ. ಜಾಸ್ತಿ ಬೇಕಿತ್ತು. ಜಾಸ್ತಿ ಇದು ಟ್ರಯಲ್ ಅಲ್ವಾ, ಚಂದ ಉಂಟಲ್ಲ. ಸಾಸು ಮೈನಸ್ ಹಾಕಿದಾಳೆ ಸ್ವಲ್ಪ, ಅದಕ್ಕೆ ಸ್ವಲ್ಪ ಜಾಸ್ತಿ ನನಗೆ ಅಷ್ಟು ಸಾಲಲ್ಲ. ನಮ್ಮ ಮೋಕಿಗೆ ತಂದು ಕೊಡ, ಅಲ್ಲೇ ಇಟ್ಟಿದ್ಯಲ್ಲ. ತಗೊಂಡು ಅದೆಂತ ಇಷ್ಟು ಪರವಾಗಿಲ್ಲ, ಟೇಸ್ಟ್ ಮಾಡು. ಟೇಸ್ಟ್ ಮಾಡೋದ್ರಲ್ಲಿ ಮೈನಸ್ ಬೇಕಾ ಹಾಕ್ಲಕ್ಕೆ? ಮೈನಸ್ ಉಂಟಾ? ಮಯೋನೀಸ್ Taste ತುಲ. ಸಾಸ್ ಹಾಕೊಂಡು ತಿಂದ್ರೆ ಮಸ್ತಾಗಿರುತ್ತೆ. ಎಂಚಂಡು ಚೆನ್ನಾಗಿದೆ. ಅಂದ್ರೆ ಇದು ಇದರ ತರ ಏನದು, ಬೇಲ್ಪುರಿ. ಬೇಲ್ಪುರಿ ತರನೇ, ಬಟ್ ಚಿಪ್ಸ್ ಪುರಿ. ಚಿಪ್ಸ್ ಪುರಿ ಅಲ್ಲ, ಲೇಸ್ ಪುರಿ. ಇದು ಸ್ವಲ್ಪ ಲೇಸ್ ಬ್ರ್ಯಾಂಡ್ ಅಲ್ಲ, ಇದು ಲೋಕಲ್ ಬ್ರ್ಯಾಂಡ್. ಎದ್ದಾಯ್ತು, ಸ್ವಲ್ಪ ಆಯ್ತಾ? ನೋಡಿ ಈ ಮುನ್ನು ಅವಸ್ಥೆ, ಮತ್ತೆ ಇದಕ್ಕೆ ಮೈನಸ್ ಹಾಕ್ಸ್ತಾ ಇದಾರೆ. ಸಾಕು ಏನ್ ಮುನ್ನು, ನೀಟಾಗಿ ಮಿಕ್ಸ್ ಹೊಡೆದ್ರೆ ಮಿಕ್ಸ್ ಹೊಡೆದ್ರಲ್ಲ ಅಲ್ಲ, ಅದನ್ನೇನಕ್ ತಿಂತಿದ್ದೀರಾ? ಅದರಿಂದ ಪ್ಯಾಕೆಟ್ ಅನ್ನೇ ಬಾಯಿಗೆ ಹಾಕ್ಬಿಡಿ. ಪ್ಯಾಕೆಟ್ನೇ ಬರುತ್ತೆ. ಅಕ್ಕ ನಂಗೆ ಇಲ್ಲ ಅಕ್ಕ, ಬೇಗ ಮಾಡಿ ಕೊಡಕ್ಕ. ಮತ್ತೆ ಮಾಡ್ತೀರಾ? ನಂಗೆ ಇಲ್ಲ. ನನಗೊಂದ್ 2 ಪ್ಲೇಟ್ ಪಾರ್ಸಲ್ ಮಾಡ್ಕೊಬಾರ್ದು. ಬರ ಆವತ್ತಿನ ಕೈಯಪ್ಪ. ನೋಡಿ ಇವ್ರ ಅವಸ್ಥೆ, ತಿಂತಾ ಇದಾರೆ. ಕೆಮ್ಮು ಬಂತು ನಂಗೆ. ಹೇಗಿದೆ? ಕೆಮ್ಮಾಗಿ ಬಂತು ನಿಮ್ಗೆ? ಗೊತ್ತಿಲ್ಲ. ನೋಡಿದ್ದೀನಿ. ಟೇಸ್ಟ್ ಮಾಡಿ. ಹಿಂಗಿದೆ ಈಗ. ಚೆನ್ನಾಗಿದೆ. ಈ ತರ ತಿಂದ್ರೆ ಚೆನ್ನಾಗಿದೆ. ಮನೇಲಿ ಏನೇ ಮಾಡ್ಕೊಂಡು ತಿಂದ್ರು ಬೆಸ್ಟ್ ಅಲ್ವಾ? ಹೊರಗಡೆಯಿಂದ ತಂದು ಕೊಡಿ ಐಟಮ್, ನಾನು ಮಾಡಿ ಕೊಡ್ಲಿಕ್ಕೆ ರೆಡಿ. ಪಾಪ ಮಾತಾಡಕ್ ಆಗ್ತದೆ. ಹಂಗೆ ಖಾರ ಆಗಿದೆ. ಚಿಪ್ಸ್ ತಗೊಂಡ್ಬರ್ಬೇಕಾಯ್ತು. ಮುಖಿ ಹೋಗಿ ಚಿಪ್ಸ್ ನಾಳೆ ಸ್ನಾಕ್ಸಿಗೆ ಇದೆ ಮಾಡುವ. ಇದು ಟೇಸ್ಟ್ ನೋಡಿ, ತಿನ್ನಿ ತಿನ್ನಿ. ಸಕ್ಕತ್ತಾಗಿದ್ಯಾ? ಇಷ್ಟ ಆಯ್ತಾ? ಹೌದಾ, ಚೆನ್ನಾಗಿದ್ಯಾ? ಹೊಸದಾಗಿ ಟ್ರೈ ಮಾಡಿದ್ದು. ಅಪ್ಪ ಸೂಪರಾ. ತಿನ್ನಿ. ಸಾಕಾಯ್ತಾ? ಹಲ್ನೋವಾ? ಇವಾಗ ತಾನೇ ಅಪ್ಪ ಬಂದ್ರು ಗೈಸ್. ಕೆಲ್ಸಕ್ಕೆ ಹೋಗಿದ್ರು, ಇವಾಗ ಬಂದ್ರು ಮನೆಗೆ. ಗಾಡಿ ರಿಪೇರಿಗೆ ಕೆಲಸಕ್ಕಲ್ಲ. ಗಾಡಿ ರಿಪೇರಿಗೆ ಹೋಗಿದ್ರು. ಇವಾಗ ಊಟ ಮಾಡುವ ಆಯ್ತಾ? ಫುಲ್ ಸುಸ್ತಾಯ್ತಾ? ಇದೊಂದು ಡ್ಯಾನ್ಸ್ ಮಾಡುವ. ಇವಾಗ ತಾನೇ ಊಟ ಮಾಡಿ ಕೈ ತೊಳ್ಕೊಂಡಾಯ್ತು. ಮುನ್ನು ಅಲ್ಲ, ಚೆಕ್ ಮುನ್ನು ಮೋಕಿ ಕನ್ಫ್ಯೂಸ್ ಅವನುಂಡ್ಯಾ. ನೀರು ಕುಡಿತಾ ಇದ್ದಾನೆ. ಅಕ್ಕ ಇಲ್ಲಿದ್ದಾಳೆ. ಅಕ್ಕ ಒಲ್ಲಲ್ಲ ರೂಮಲ್ಲಿ ಆಯ್ತಾ ಊಟ? ಬಾ ಹೋಗುವ. ಬರ್ತಾ ಇದ್ದಾನೆ. ಒಂದು ತುತ್ತಲ್ಲ, ಇನ್ನೊಂದಿದೆ. ಸರಿ ತಿಂದೆ ಹೋಗ್ಬೋದಿತ್ತು ತಾನೇ, ಆರಾಮ್ಸೆ ತಿನ್ನು. ಯಾಕೆ ಅರ್ಜೆಂಟು? ಇವಾಗ ತಾನೇ ಊಟ ಆಯ್ತು. ನಂಗೆ ಏನ್ ಗೊತ್ತಾ, ಬಚ್ಚಂಗಾಯಿ ಇದೆ, ಬಚ್ಚಂಗಾಯಿ ತಿನ್ಬೇಕು ಅಂತ ಅನಿಸ್ತಿದೆ. ಅಕ್ಕ ಬಚ್ಚಂಗಾಯಿ ಕಟ್ ಮಾಡುವ. ಬಚ್ಚಂಗಾಯಿ ಅಂದ್ರೆ ಇದು ಕಲ್ಲಂಗಡಿ, ನಮ್ ಕಡೆ ಬಚ್ಚಂಗಾಯಿ ಅಂತೀವಿ. ಸೊ ಕಲ್ಲಂಗಡಿ ಕಟ್ ಮಾಡೋಕೆ ಮುನ್ನು ಹತ್ರ ಹೇಳ್ತೀನಿ, ಇಲ್ಲಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ ನಾನು. ಬಚ್ಚಂಗಾಯಿ ಕಟ್ ಮಾಡಿ. ಬಚ್ಚಂಗಾಯಿ ಕಟ್ ಮಾಡ್ಬೇಕಾ? ಹಾ ಪ್ಲೀಸ್. ಸರಿ ಆಯ್ತು, ಮಾಡ್ತೀನಿ. ಫಸ್ಟ್ ಏನ್ ಗೊತ್ತಾ, ಇವಾಗ ಏನು ಗೊತ್ತಿಲ್ಲ, ಹೇಳಿದ್ರೆ ಗೊತ್ತಾಗುತ್ತೆ. ತಿನ್ಕೊಂಡು ನಾವು ಮೂವಿ ನೋಡೋಣ. ಓಕೆ, ಒಳ್ಳೆ ಮೂವಿ ನೋಡೋಣ ಎಲ್ಲರೂ. ನಾನು ಹೇಳ್ತೀನಿ, ನಾನು ಏನೋ ಒಂದು ಮಾತಾಡ್ಬಿಟ್ಟಿದ್ದೀನಿ, ಅದನ್ನ ಕಟ್ ಮಾಡಿ. ನಿಮ್ಗೆ ಏನ್ ಗೊತ್ತಾ, ಏನ್ ಮಾತಾಡಿದ್ರು ಇವರು? ಅದ್ ನೋಡಿ ಹೆವಿ ಕಾಮಿಡಿ ಇದೆ. ಏನ್ ಗೊತ್ತಾ, 3 ಜನ ಕೂತ್ಕೊಳ್ಳಿ ಅಲ್ಲಿ. ಏನಕ್ಕೆ ಕೂತ್ಕೊಳ್ಳಿ. ಯಾಕ ನೀನು ಕೂತ್ಕೋ. ಹಿಂಗೆ ಆ ಮಂಗನ್ ತರ ಮಾಡ್ಲಿಕ್ಕ? ಅಲ್ಲ, ಕೂತ್ಕೋ, ನಾನು ಹೇಳ್ದಂಗ್ ಮಾಡಿ. ಫಸ್ಟ್ ಯಾರ ಹತ್ರ ಹೋಗ್ಲಿ? ಇವ್ರು ಇವ್ರು ಅಂತ ಹೇಳಿದವ್ರ ಹತ್ರನೇ ಹೋಗ್ತೀನಿ. ಅಕ್ಕ ಏನ್ ಗೊತ್ತಾ, ಕ್ವಶನ್ ಕೇಳ್ತಾ ಇರ್ತೀನಿ ನಾನು ಫಾಸ್ಟ್. ಮೂಗಲ್ ಗೊಣ್ಣೆ ಬರ್ತದೆ. ನಾನು ಫಾಸ್ಟ್ ಆಗಿ, ನನಗೆ ಶೀತ ಆಯ್ತು ನಾನು ಫಾಸ್ಟ್ ಆಗಿ ಕ್ವಶನ್ ಕೇಳ್ತೀನಿ. ನೀನ್ ಅದಕ್ಕೆ ಅದಕ್ಕೆ ಫಾಸ್ಟ್ ಆಗಿ ಆನ್ಸರ್ ಮಾಡ್ಬೇಕಾ? ರಾಂಗ್ ಆನ್ಸರ್ ಮಾಡ್ಬೇಕು. ಸರಿ ಆಯ್ತು. ಆಯ್ತಾ? ಫಾಸ್ಟ್ ಅಂದ್ರೆ ವೆರಿ ಫಾಸ್ಟ್. ಸರಿ. ಈ ದೇಶದ ಮಂತ್ರಿ ಮುಖ್ಯಮಂತ್ರಿ ಚಂದ್ರು. ಇವ್ರು ಯಾರು ಮುಖ್ಯಮಂತ್ರಿ ಚಂದ್ರು? ನ್ಯಾಷನಲ್ ಕಲರ್ ಕಪ್ಪು. ನಿನ್ನಪ್ಪನ ಹೆಸರು ರಾಮಯ್ಯ. ರಾಮಯ್ಯ ವಸ್ತಾ. ನಿನ್ ಮನೇಲಿ ಇರೋದು
ಮನೆಯಲ್ಲಿರೋದು ಬೆಂಗಳೂರು. ಬೇಗ 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 ಆನ್ಸರ್ ಇಡ್ಬೇಕು. ಅಮ್ಮನ ಹೆಸರು? ಅಮ್ಮನ ಹೆಸರು ಲೀಲಾವತಿ. ನಿನ್ನ ಹೆಸರು? ನನ್ನ ಹೆಸರು ಶೋಭಾ. ಶೋಭಾ ಕರಂದ್ಲಾಜಿ. ಎಜುಕೇಶನ್? 1ನೇ ಕ್ಲಾಸು. ದೇಶದ ಪ್ರಧಾನಮಂತ್ರಿ? ಮಂತ್ರಿ. ಏನಿದು? ಏನಿದು? ಇದು ಧನ್ಯಗೌಡ. ಇಷ್ಟು ಸ್ಲೋ ಅಲ್ಲ, ಇನ್ನ ಸ್ಪೀಡ್ ಬೇಕು. ಆಯ್ತಾ? ನ್ಯಾಷನಲ್ ಬರ್ಡ್? ಇಷ್ಟು 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 ಸ್ಲೋ. ಯೋಚನೆ ಮಾಡ್ಬೇಕಪ್ಪ. ನನ್ಗೇನ್ ಗೊತ್ತಾ, ಯೋಚನೆ ಮಾಡಿ ಆನ್ಸರ್ ಕೊಟ್ಟು ಅಭ್ಯಾಸ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಇದು ಕಾಗೆ. ಹೌದಾ? ಮದುವೆ ಆಗಿದಾ? ಮದುವೆ ಆಗಿಲ್ಲ. ಎಷ್ಟು ಮಕ್ಳು? 2. ಅಮ್ಮನ ಹೆಸರು? ಪಾರ್ವತಿ. ಅಪ್ಪನ ಹೆಸರು? ರಾಜ್ಕುಮಾರ್. ಮತ್ತೆ ನಮ್ಮ ಅಮ್ಮನ ಕೂಡ ಮಜಾ ಇರುತ್ತೆ. ದೇಶದ ಪ್ರಧಾನಮಂತ್ರಿ? ಗೊತ್ತಿಲ್ಲ. ಆ ತರ ಹೇಳಂಗಿಲ್ಲ, ಆನ್ಸರ್ ಮಾಡ್ಬೇಕು. ಆನ್ಸರ್ ನಾನು ಅಂದ್ಬಿಡಿ. ಆತರ ರಾಜೀವ್ ಗಾಂಧಿ. ರಾಜೀವ್ ಗಾಂಧಿ ಯಾರು? ಹೊಸಾಬ್ರ? ರಾಜೀವ್ ಗಾಂಧಿ ಗೊತ್ತು. ರಾಜೀವ್ ಗಾಂಧಿ ಯಾರು? ನಿಮ್ಮ ಹಸ್ಬೆಂಡ್ ಹೆಸರು? ಮಂಗಪ್ಪ. ನಿಮ್ಮ ಹೆಸರು? ನಿಂಗಮ್ಮ. ನಿಂಗಮ್ಮ. ನಿಮ್ಮ ವರ್ಷ? ಏಜು? ಏಜು 30. ಅಪ್ಪನ ಏಜು? 40. ಎಲ್ಲಿರೋದು? ಮಂಗಳೂರು. ಬೆಂಗಳೂರು. ಗೆಸ್ ಮಾಡ್ತಾರೆ. ಸಾಕಾಗಿತ್ತು. ಶಾಲೆನ ಸ್ಕೂಲ ಕಾಲೇಜಾ? ನೀವು ಸ್ಕೂಲ ಕಾಲೇಜಾ? ಕಾಲೇಜು. MBBS. ಈ ರಾಜ್ಯದ ಮಂತ್ರಿ? ಪ್ರಧಾನಮಂತ್ರಿ. ಅಲ್ಲ, ರಾಜ್ಯದ ಮಂತ್ರಿ. ಅಲ್ಲ, ರಾಜ್ಯದ ಮಂತ್ರಿ ಅಂದ್ರೆ ಪ್ರಧಾನಮಂತ್ರಿ. ಅಪ್ಪ ಹೇಳ್ತಾರ. ಕರೆಕ್ಟ್ ಆಗಿ ಸನ್ಮ ಇನ್ನು ಕೇಳಿ. ನೆಕ್ಸ್ಟ್ ನಂಗೆ ಏನ್ ಕೇಳ್ಬೇಕಂತಾನೆ ಗೊತ್ತಾಗಲ್ಲ. ಏನ್ ಗೊತ್ತಾ, ಇವಾಗ ನನ್ನ ಪಪ್ಪನಿಗೆ ಕೇಳ್ತೀನಿ. ಮಮ್ಮಿ ಬನ್ನಿ, ಅಪ್ಪನಿಗೆ ಹೇಳ್ತೀನಿ ನಾನು. ಅಪ್ಪ ಏನ್ ಗೊತ್ತಾ, ನಾನಿವಾಗ ನಿಮ್ಗೆ ಕೆಲವು ಪ್ರಶ್ನೆ ಕೇಳ್ತೀನಿ. ಆ ಪ್ರಶ್ನೆಗೆಲ್ಲ ನೀವು ಸುಳ್ಳು ಉತ್ತರ ಕೊಡ್ಬೇಕು. ರೆಡಿ ಇದ್ದೀರಾ? ನಿಮ್ಮ ಹೆಸರು? ನಾಗರಾಜ್. ನಿಮ್ಗೆ ಎಷ್ಟು ಮಕ್ಳು? 5 ಜನ. ನಿಮ್ಮ ಮಗನ ಹೆಸರೇನು? ವಾಸ್ಕೋಡಿಗಾಮ. ಮಗಳ ಹೆಸರೇನು? ಮಾಲಿನಿ ವಾಸ್ಕೋಡಿಗಾಮ. ಮಾಲಿನಿ ಹೊಸ್ಕೊಳಿಗಾವ. ಆಯ್ತು, ನಮ್ಮ ದೇಶದಲ್ಲಿ ಫ್ಲಾಗ್ ಇದೆ ಅಲ್ವಾ, ಅದರ ಕಲರ್ ಎಷ್ಟು? 3. ಯಾವ್ದ್ಯಾವ್ದು? ಬಿಳಿ, ಹಸಿರು, ಕೆಂಪು. ನಮ್ದು ಹೋಗಲ್ಲ. ಸೂಪರ್. ಆಯ್ತು, ರಾಷ್ಟ್ರದ ಮಂತ್ರಿ? ಕುಮಾರಸ್ವಾಮಿ. SD ಕುಮಾರಸ್ವಾಮಿ. ನಿಮ್ಮ ಸೊಸೆ ಚೆನ್ನಾಗಿದ್ದಾಳ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ. ಓ, ಎಷ್ಟು ಬೇಗ ಆನ್ಸರ್ ಅದು. ಓ, ನಮ್ದು ರಾಜ್ಯದ ಮಂತ್ರಿ? DK ಶಿವಕುಮಾರ್. ನಿಮ್ಮ ಫ್ರೆಂಡ್ ಹೆಸರು? ನಾಗೇಶ್. ನಿಮ್ ತಾತನ ಹೆಸರು? ಚನ್ನೇಗೌಡ. ತಾತನಿಗೆ ಎಷ್ಟು ಮಕ್ಳು? ತಾತನಿಗೆ ಎಷ್ಟು ಮಕ್ಳು? 7 ಜನ. ನಮ್ ದೇಶದ ಪಕ್ಷಿ ಯಾವುದು? ರಾಷ್ಟ್ರ ಪಕ್ಷಿ ನವಿಲ್. ಕರೆಕ್ಟ್ ಆನ್ಸರ್ ಹೇಳಿದ್ರಿ. ತಪ್ಪು ಹೇಳ್ಬೇಕಾ? ತಪ್ಪು ಹೇಳ್ಬೇಕು. ರಾಷ್ಟ್ರ ಪಕ್ಷಿ? ಸಿಂಹ. ರಾಷ್ಟ್ರ ಹಂಗಾದ್ರೆ ರಾಷ್ಟ್ರ ಪ್ರಾಣಿ ಅಂದ್ರೆ ಏನು? ಅಲ್ಲ, ಪಕ್ಷಿ ಇರ್ಬೇಕು. ಓ, ಪಕ್ಷಿ. ಪಾರಿವಾಳ. ರಾಷ್ಟ್ರ ಪ್ರಾಣಿ? ಆ? ರಾಷ್ಟ್ರ ಪ್ರಾಣಿ? ಪ್ರಾಣಿ ನವಿಲು. ಅಯ್ಯೋ, ಇದು ಮಲ. ಏನ್ ಕೆಲಸ ಮಾಡ್ತಿದ್ದೀರಾ? ಕಸ ಗುಡಿಸ್ತಾ ಇದ್ದೀವಿ. ಮಸ್ತಾಗಿ ಆನ್ಸರ್ ಮಾಡಿದೀರಪ್ಪ ನೀವು. ಇವರೇ ವಿನ್ನರು. ಇವ್ರೆ. ಇವಾಗ ನೀನು ಕೂತ್ಕೋ. ನಮ್ಮನ ಹೆಸರು? ಗೊತ್ತಿಲ್ಲ. ಅಮ್ಮನ ಹೆಸರು? ಧನ್ಯ. ಅಮ್ಮನ ಹೆಸರು ಧನ್ಯ ಅಂತೆ. ಅಪ್ಪನ ಹೆಸರು? ರಾಜೀವ್ ಗಾಂಧಿ. ಮನೆ ಇರೋದು? ನಿನ್ನ ಮನೆ? ಮೈಸೂರು. ಮೈಸೂರು. ನಿನ್ನ ಲ್ಯಾಂಗ್ವೇಜ್ ಯಾವುದು? ಮಲಯಾಳಿ. ಮಲಯಾಳಿ. ನಿನ್ನ ಫ್ರೆಂಡ್ ಹೆಸರು? ರಾಹುಲ್. ನಿನ್ನ ಅಕ್ಕನ ಹೆಸರು? ಅಕ್ಕನ ಹೆಸರು ಲಲಿತಾ. ಅಕ್ಕನ ಹೆಸರು ಲಲಿತಾ ಅಂತೆ. ಮತ್ತೆ ನಿಂಗೆ ಎಷ್ಟು ಜನ ಮಕ್ಕಳು? 5. 5 ಜನ. ಯಾರ್ಯಾರು? ಯಾರ್ಯಾರು? ಸಂಡೇ, ಮಂಡೇ, ಟ್ಯೂಸ್ಡೇ. 3 ಆಗಿದ್ದು, ಮಿಕ್ಕಿರೋದೆರಡು? ಅದೇ ಬಂತಲ್ಲ 7 days ಅಲ್ಲಿ.
ಸಣ್ಣ ಮಿಕ್ಕಿದೆರಡು ಹೊಟ್ಟೆಯಲ್ಲಿ ಉಳಿದದ್ದು ಹೊರಗೆ. ಇದು ನ್ಯಾಷನಲ್ ಕಲರ್ ವೈಟ್ ರೆಡ್ ಬ್ಲ್ಯಾಕ್. ವೈಟ್ ರೆಡ್ ಬ್ಲ್ಯಾಕ್. ಮಿಡಲ್ ಅಲ್ಲಿರೋ ಚಕ್ರ ಯಾವುದು? ಮಿಡಲ್ ಅಲ್ಲಿರೋ ಚಕ್ರ ನೆಲಚಕ್ರ. ನೆಲಚಕ್ರ ಅಂದ್ರೆ ಏನ್ ಗೊತ್ತಾ? ಇದು ಭೂಚಕ್ರ. ಭೂಚಕ್ರಕ್ಕೆ ನೆಲಚಕ್ರ ಅನ್ನೋದು. ನಿನ್ನ ಹೆಂಡತಿ ಹೆಸರು? ನಾಗವಲ್ಲಿ. ನಾಗವಲ್ಲಿ. ಹೆಂಡತಿ ಹೆಸರು ನಾಗವಲ್ಲಿನ? ನಿನ್ನ ಸೆಕೆಂಡ್ ಹೆಂಡತಿ ಹೆಸರು? ಪರಿಮಳ. ಪರಿಮಳ ಅಂತೆ. ಅಪ್ಪ ಮಸ್ತಾಗಿ ಆನ್ಸರ್ ಮಾಡಿದ್ಯಾ. ಅಂದ ಒತ್ತು ಮುಲಿಯುತ್ತೆ ನಾಯಿ. ನೋಡಿ ಗೈಸ್, ಇಲ್ಲಿ ಎಷ್ಟು ನಾಯಿಗಳ ಸೈನ್ಯ ಇದೆ ಅಂದ್ರೆ ನೋಡಿ. ಇಲ್ಲಿ ಡೋಗೇಶ್ ಗ್ಯಾಂಗ್ ನೋಡಿ, ಇಲ್ಲೊಂದಿದೆ, ಇಲ್ಲಿ 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 ಇಲ್ಲಿ. ಸೊ ಗೈಸ್, ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ, ಒಂದು ಒಳ್ಳೆ ಚಾಲೆಂಜಿಂಗ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ, ಇವತ್ತಿನ ಡೇ ಯಾವ ತರ ಇತ್ತು ಅಂತ ನೀವು ಕೂಡ ನೋಡಿದಿರ ಅಂತ ಅನ್ಕೋತೀನಿ. ಓಕೆ, ಎಲ್ರಿಗೂ ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಬಾಯ್ ಬಾಯ್, ಗುಡ್ ನೈಟ್, ಚೆನ್ನಾಗಿ ಮಲ್ಕೊಳ್ಳಿ. ಗುಡ್ ನೈಟ್, ಬಾಯ್ ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲ